ಇದು ಎಲ್ಲ ರೀತಿಯ ಕೃಷಿಕರಿಗೂ ಅನುಕೂಲ ಆಗ್ತದೆ. ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರರಿಗೆ, ತೆಂಗು ಗದ್ದೆ ಇರೋರಿಗೆ ಎಲ್ಲ ಕಡೆನೂ ಆರಾಮಾಗಿ ಹೋಗ್ತದೆ. ಹಸಿ ಮಣ್ಣಲ್ಲಿ ಕೂಡ ಹೋಗೋ ಥರ ಪವರ್ ಟಿಲ್ಲರ್ ಟೈರನ್ನು ಯೂಸ್ ಮಾಡಿದ್ದೇವೆ. ನಮ್ಮ ಕೆಲಸದವನಿಗೆ ಈ ಗಾಡಿ ಕೊಟ್ಬಿಟ್ರೆ ಅವನು ಬೆಳಗಿನ ಸಂಜೆವರೆಗೆ ಏನೇನು ಮಾಡಬೇಕು ಅದಷ್ಟು ಮಾಡ್ತಾನೆ. ಈ ಗಾಡಿಗೆ ಕೆಲಸ ಕಡಿಮೆ ಆಗಿದೆ, ಈಗ ಅಷ್ಟು ಕೆಲಸವನ್ನು ಈ ಗಾಡಿ ಮಾಡ್ತದೆ. ನನಗೆ ಎಷ್ಟೇ ಒಂದು ದಿವಸಕ್ಕೆ 1,500 2,000 ಕೊನೆಗೆ ಹೋಯ್ದ್ರು ಒಂದು 5-6 ತಾಸಲ್ಲಿ ಇದು ನಮ್ಮ ಚಾಲಿಕಣಕ್ಕೆ ಹೋಗಿ ಮುಟ್ಟುವಂಥ ವ್ಯವಸ್ಥೆ ಈ ಗಾಡಿಯಿಂದ ಆಗ್ತಾಯಿದೆ. ಭಾಳಷ್ಟು ಅನುಕೂಲ ಆಗಿದೆ. ನನಗೆ ದೇವ್ರು ಬಂದಂಗೆ ಆಗಿದೆ ಈ ಗಾಡಿ ಅಂದರೆ. ಈ ಮೊದಲು ನಾವು ಕೈಯಲ್ಲೇ ಹ್ಯಾಂಡ್ ಬ್ರೇಕನ್ನು ಕೊಟ್ಟಿದ್ವಿ. ಈ ಥರ ಮಾಡಿದರೆ ಗಾಡಿ ನಿಲ್ತಾ ಇತ್ತು. ಆದರೆ ಅಕಸ್ಮಾತಾಗಿ ಕೆಲವೊಮ್ಮೆ ಯಾರಾದರೂ ಬಂದು ಗಾಡಿಯನ್ನು ಹೀಗೆ ಮುಟ್ಟಿದಾಗ ಗಾಡಿ ಮುಂದೆ ಹೋಗಿಬಿಡ್ತಾ ಇತ್ತು, ಬ್ರೇಕ್ ಲಾಕ್ ಓಪನ್ ಆಗಿ. ಮತ್ತು ತುಂಬ ಹೊತ್ತು ಕೈಯಲ್ಲಿ ಹೀಗೆ ಬ್ರೇಕನ್ನು ಪ್ರೆಸ್ ಮಾಡಿ ಹಿಡ್ಕೊಳ್ಳೋದು, ಇಲ್ಲಿ ಕೈಯಲ್ಲಿ ನೋವು ಬರ್ತಾ ಇತ್ತು ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಇದರ ಬದಲು ಈಗ ಕಾಲಿಗೆ ಬ್ರೇಕನ್ನು ಡೆವಲಪ್ ಮಾಡಿದ್ದೇವೆ. ಈಗ ಕಾಲಲ್ಲಿ ನಾವು ಬ್ರೇಕ್ ಆಪ್ರೇಟ್ ಮಾಡ್ಬೋದು, ಎಷ್ಟೊತ್ತು ಬೇಕಾದರೂ ಆಪ್ರೇಟ್ ಮಾಡ್ಬೋದು. ಮತ್ತು ಹ್ಯಾಂಡ್ ಬ್ರೇಕ್ ಕೂಡ ಕಾಲಿಗೆ ಇಲ್ಲಿ ಯಾರು ಅಂದರೆ ಅಕಸ್ಮಾತಾಗಿ ಅವರು ಪ್ರೆಸ್ ಮಾಡಿ ಗಾಡಿ ಮೂವ್ ಆಗೋ ಸಾಧ್ಯತೆ ಇದರಲ್ಲಿ ಇರೋದಿಲ್ಲ. ಇಲ್ಲಿ ಬಟನನ್ನು ಪ್ರೆಸ್ ಮಾಡಿ ನಂತರ ಓಪನ್ ಮಾಡಬೇಕಾಗತ್ತೆ. ಇಷ್ಟೇ ಯಾಕೆ ಲಿಫ್ಟ್ ಮಾಡಿ ನಿಲ್ಲಿಸಿದ್ದೇವೆ ಅಂದರೆ, ಇದು ನಮಗೆ ಬೇಕಾದಾಗೆ ನಾವು ತೋಟದಲ್ಲಿ ಈಗ ಮಣ್ಣು ಮಾಡಬೇಕು ಅಥವಾ ನೆತ್ತೇರಿಯನ್ನು ಹಾಕಬೇಕು ಅಂತಾದರೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ಲಿಫ್ಟ್ ಮಾಡಿ ಗಾಡಿಯನ್ನು ಮೂವ್ಮೆಂಟ್ ಮಾಡ್ಬೋದು. ಆಗ ನಮಗೆ ಬೇಕಾದಷ್ಟು ಮಣ್ಣು ತೋಟದಲ್ಲಿ ಬೀಳ್ತದೆ. ನೆತ್ತೇರಿ ಹಾಕೋದಿರಲಿ ಅಥವಾ ಮಣ್ಣು ಮಾಡ್ಲಿಕ್ಕೆ ಕೂಡ ಇದನ್ನ ಬಳಸ್ಬೋದು. ಅಥವಾ ಅಡಿಕೆ ಮರದ ಬುಡದಲ್ಲಿ ನಾವು ಗೊಬ್ಬರ ಹಾಕಿ ಗೊಬ್ಬರದ ಮೇಲೆ ಸ್ವಲ್ಪ ಮಣ್ಣು, ಒಂದು ಬುಟ್ಟಿ ಮಣ್ಣು ಹಾಕ್ತೇವೆ. ಅದೇ ಥರ ಮಣ್ಣು ಹಾಕ್ಲಿಕ್ಕೆ ಕೂಡ ಎಷ್ಟು ಗೊಬ್ಬರ ಅಥವಾ ಮಣ್ಣು ಯಾವುದನ್ನೇ ಬೇಕಾದಷ್ಟೇ ಬಿಡಲಿಕ್ಕೆ ಇದು ಯೂಸ್ ಆಗ್ತದೆ. ಹೀಗೆ ಇಟ್ಕೊಂಡು ಗಾಡಿ ರನ್ ಕೂಡ ಮಾಡ್ಬೋದು. ಬೇರೆ ಬೇರೆ ಎಲ್ಲ ಬಳಕೆದಾರರು ಏನು ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ದಿನ ಬಳಕೆಗೆ ಏನೇನು ಆಗ್ತದೆ ಅಂತ ಹೇಳಿದ್ದಾರೆ. ಅದರ ಅನುಭವದ ಆಧಾರದ ಮೇಲೆ ಈ ಗಾಡಿಯನ್ನು ರೆಡಿ ಮಾಡಿದ್ದೇವೆ. ದೊಡ್ಡ ಟಯರು, ಅಗಲವಾದ ಟಯರು, ಫ್ಲಾಪ್ ಹೊಡೆಯೋದು, ಜಂಪ್ ಆಗೋದು ಕಡಿಮೆ ಆಗ್ತದೆ. ಲೋಡಿಂಗ್ ಕೆಪಾಸಿಟಿ ಕೂಡ ನಮ್ಮ ಮಲೆನಾಡಿಗೆ ಜಾಸ್ತಿ ಬೇಕು ಅಂತ ರಿಕ್ವೆಸ್ಟ್ ಇತ್ತು, ಅದ್ರ ಕೂಡ ಜಾಸ್ತಿ ಮಾಡಿದ್ದೇವೆ.